2013ರಿಂದ 2018 ಕ್ಯಾಬಿನೆಟನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾಡಿದ್ದ ಕ್ಯಾಬಿನೆಟನ್ನು ಗಮನಿಸಿದರೆ ಅಲ್ಲಮ ಪ್ರಭುವಿನ ವಚನ ಮಂಟಪದ ರೀತಿಯಲ್ಲಿ ಇತ್ತು, ಎಲ್ಲ ಸಮುದಾಯಗಳಿಗೂ ಕೂಡ ಪ್ರಾತಿನಿಧ್ಯ ಕೊಟ್ಟಿದ್ರು ಅಂತ ಹೇಳಿ. ಈ ಬಾರಿ ಯಾಕಂತ ಹೇಳಿದ್ರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕುರುಬ ಸಮುದಾಯದ ಸಚಿವರು ಬೇಡ, ನಾನೇ ಮುಖ್ಯಮಂತ್ರಿ ಇದ್ದೇನೆ ಅಂತ ಹೇಳುವಂಥ ಉದಾರಿತನವನ್ನು ತೋರಿಸ್ತಾ ಇದ್ರು. ಬಟ್ ಆ ನಂತರದಲ್ಲಿ ಬಂದಂಥ ಲಿಂಗಾಯತ ಮುಖ್ಯಮಂತ್ರಿ ಆದಾಗ 7-8 ಜನ ಲಿಂಗಾಯತ ಸಚಿವರು, ಒಕ್ಕಲಿಗ ಮುಖ್ಯಮಂತ್ರಿ ಆದಾಗ 7-8 ಒಕ್ಕಲಿಗ ಸಚಿವರು, ಆ ರೀತಿಯೆಲ್ಲ ನಡೆದುಕೊಂಡು ಬಂತು. ಈ ಸಂಪುಟದಲ್ಲಿ ಏನು ನಿರೀಕ್ಷೆ ಮಾಡ್ಬೋದು ನಾವು? ಈ ಸಂಪುಟದಲ್ಲೂ ಕೂಡ ಎಲ್ಲರಿಗೂ ಕೂಡ ಪ್ರಾತಿನಿಧ್ಯ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಎಲ್ಲ ಸಮುದಾಯದೊಳಗೆ ಎಷ್ಟು ಸಮುದಾಯಗಳಿಗೆ ಸಾಧ್ಯ ಆಗುತ್ತೋ ಅಷ್ಟು ಸಮುದಾಯಗಳು ಪ್ರಾತಿನಿಧ್ಯ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಪ್ರಾದೇಶಿಕ ಸಮತೋಲನ ಕೂಡ ಕಾಪಾಡಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಮತ್ತು ಹಳಬರು ಇರಬೇಕು, ಹಳಬರ ಅನುಭವನೂ ಇರಬೇಕು, ಹೊಸಬರ ಒಂದು ಚೈತನ್ಯನೂ ಇರಬೇಕು. ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನ ಹೈಕಮಾಂಡ್ ಖಂಡಿತ ಮಾಡುತ್ತೇನೋ ನಂಬಿಕೆ ಆಗಿದೆ. ಈಗ ಬಲಿಷ್ಠವಾದಂಥ ಸಿದ್ದರಾಮಯ್ಯ ಅವರು ಚುನಾವಣೆಯಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ ಕೂಡ ಬಲಿಷ್ಠವಾಗಿರುತ್ತೆ, ಕಾಂಗ್ರೆಸ್ ಜೊತೆಗೆ ನಿಲ್ಲುತ್ತೆ, ಯಾವುದೇ ರೀತಿ ಅನುಮಾನ ಇಲ್ಲ ಇದರಲ್ಲಿ ಅಂತ. ಖಂಡಿತ ಇಲ್ಲಿ ತನಕ ಕಾಂಗ್ರೆಸ್ನ ಸಿದ್ಧಾಂತದ ಪ್ರಕಾರನೇ ರಾಜಕಾರಣ ಮಾಡುವಂಥ ನಾಯಕರು ಇರ್ತಾರೆ. ಅಲ್ಲಿ ತನಕ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದ್ದೇ ಇರುತ್ತೆ. ಯತೀಂದ್ರ ಸಿದ್ಧ ನಾಯಕ ವಿಶೇಷ ಸಂದರ್ಶನ ಮುಂದುವರಿತಾ ಇದೆ. ಸರ್, ಈಗ ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿ ಆಗಿದ್ದಾರೆ. ಯಾವಾಗಲೂ ಕೂಡ ಕಾಂಗ್ರೆಸ್ನ ಜೀವಾಳ ಅಂದರೆ ಅಹಿಂದ ಸಮುದಾಯಕ್ಕೆ ಅನ್ಯಾಯ ಆದರೆ ಡಿ ಕೆ ಶಿವಕುಮಾರ್ಗೆ ಲಗಾಮ್ ಹಾಕ್ತಾರೆ ಸಿದ್ದರಾಮಯ್ಯ ಅವರು. ಲಗಾಮ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಯಾವ್ಯಾವಾಗ ಅಹಿಂದ ಸಮುದಾಯದವ್ರಿಗೆ ನನ್ನ ಪ್ರಕಾರ ನಮ್ಮ ಪಕ್ಷ ಯಾವತ್ತೂ ಅಹಿಂದ ಸಮುದಾಯದವ್ರನ್ನ ಕೈ ಬಿಡೋದಿಲ್ಲ. ಆದರೆ ಅಂಥ ಪರಿಸ್ಥಿತಿ ಏನಾದರೂ ಉದ್ಭವ ಆದರೆ, ಅವರ ಹಿತಾಸಕ್ತಿಗೆ ಏನೋ ಧಕ್ಕೆ ಬರುವಂಥ ಪರಿಸ್ಥಿತಿ ಬಂದರೆ ಖಂಡಿತ ಅವ್ರ ಪರವಾಗಿ ದನಿ ಎತ್ತಿ ಎಲ್ಲ ನಾಯಕರುಗಳ ಗಮನಕ್ಕೆ ತಂದು ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತಾರೆ. ಓಕೆ, ಕಾಂಗ್ರೆಸ್ ಅಹಿಂದದ ಹೊರತಾಗಿಯೂ ಕೂಡ ಜಾತ್ಯತೀತ ರಾಜಕಾರಣವನ್ನೇ ರೂಢಿಸಿಕೊಂಡು ಬಂದಿದೆ. ಬಟ್ BJP ಹಿಂದುತ್ವ ಅನ್ನೋ ಪ್ರಬಲ ಅಸ್ತ್ರವನ್ನು ಇಟ್ಕೊಂಡಿದೆ. ಆ ಕಾರಣದಿಂದಾಗಿ ಕಾಂಗ್ರೆಸ್ ಸಾಫ್ಟ್ ಹಿಂದುತ್ವದ ಮೊರೆ ಹೋಗ್ಬೋದಾ? ಇತ್ತೀಚಿನ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ನನಗೆ ಸಾಫ್ಟ್ ಹಿಂದುತ್ವ, ಹಾರ್ಡ್ ಹಿಂದುತ್ವ ಅರ್ಥ ಆಗೋದಿಲ್ಲ. ನಮ್ಮದು ಜಾತ್ಯತೀತ ಪಕ್ಷ ಅಂತಂತಂದರೆ ಎಲ್ಲ ಧರ್ಮದವ್ರನ್ನೂ ಕೂಡ ಸಮಾನವಾಗಿ ಕಾಣುವಂಥ ಒಂದು ದೃಷ್ಟಿ ಇಟ್ಕೊಳ್ಳುವಂಥದ್ದು. ಹಾಗಂತ ಧರ್ಮನೇ ದೂರ ಇಟ್ಟು ರಾಜಕಾರಣ ಮಾಡೋದಕ್ಕಾಗೋದಿಲ್ಲ. ನೀವು ಯಾವುದೇ ಒಬ್ಬ ದೊಡ್ಡ ನಾಯಕರುಗಳನ್ನು ನೋಡಿ, ಗಾಂಧೀಜಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಯಾರು ಕೂಡ ಸಂಪೂರ್ಣವಾಗಿ ಧರ್ಮನ ಅಲ್ಲಗಳಿಲಿಲ್ಲ, ಧರ್ಮನೇ ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಹೇಳಿಲ್ಲ. ಹಾಗಿದ್ದರೆ ಗಾಂಧಿಯವರು ಅಷ್ಟೊಂದು ಸ್ಪಿರಿಚುವಲ್ ಆಗಿ ಧರ್ಮದ ದೃಷ್ಟಾಂತಗಳನ್ನು ಕೊಟ್ಕೊಂಡು ಅವ್ರು ರಾಜಕಾರಣ ಮಾಡ್ತಿರ್ಲಿಲ್ಲ. ಅವರು ಯಾವುದೇ ಒಂದು ಬೋಧನೆಗಳನ್ನು ನೋಡಿದ್ರು ಕೂಡ ಏನಾದರೂ ಒಂದು ಧರ್ಮದ ದೃಷ್ಟಾಂತ ಇರ್ತಿತ್ತು. ಭಜನೆಗಳನ್ನು ಮಾಡಿ ಅವರು ಜನರನ್ನು ಒಗ್ಗೂಡಿಸ್ತಾ ಇದ್ರು. ಮತ್ತು ಅದೇ ರೀತಿ ಅಂಬೇಡ್ಕರ್ ಅವರು ಕೂಡ ಹಿಂದೂ ಧರ್ಮದಲ್ಲಿ ಜಾತಿ ವ್ಯವಸ್ಥೆಯಿಂದಾಗಿ ಅವ್ರು ಅಷ್ಟೊಂದು ಶೋಷಣೆಗೊಳಗಾದರೂ ಕೂಡ ನನಗೆ ಯಾವುದೇ ಧರ್ಮ ಬೇಡ, ನಾನು ಧರ್ಮರಹಿತನಾಗಿರ್ತೀನಿ ಅಂತ ಹೇಳಿಲ್ಲ. ಬದಲಾಗಿ ಜಾತಿ ವ್ಯವಸ್ಥೆ ಇಲ್ಲದೇ ಇರೋಂಥ ಇನ್ನೊಂದು ಯಾವ್ದು ಧರ್ಮನ ಹುಡುಕೊಡ್ತೀನಿ ಅಂತ ಹೇಳಿ ಇನ್ನೊಂದು ಧರ್ಮದ ಮೊರೆ ಹೋದರು. ಸೊ ಹಾಗಾಗಿ ಜಾತ್ಯತೀತ ಅಂದ ತಕ್ಷಣ ಧರ್ಮನ ಬಿಟ್ಟು ರಾಜಕಾರಣ ಮಾಡೋದಂತಲ್ಲ, ಬಟ್ ಆದರೆ ಎಲ್ಲ ಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡುವಂಥದ್ದು. ಆ ಕೆಲಸ ನಮ್ಮ ಪಕ್ಷ ಮಾಡಿಕೊಂಡೇ ಬಂದಿದೆ. ಸಿದ್ದರಾಮಯ್ಯ ಅವರಿದ್ದಾಗ ಅವರನ್ನು ಬಹಳ ಸುಲಭವಾಗಿ ಹಿಂದೂ ವಿರೋಧಿ ಎನ್ನುವ ಹಣೆಪಟ್ಟಿನ ಸುಲಭವಾಗಿ ಅಂಟಿಸ್ಬಿಡ್ತಿದ್ರು. ಬಟ್ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಅದಾಗೋದಿಲ್ಲ ಅಂತ. BJP ಅವ್ರು ಏನು ಬೇಕಾದ್ರೂ ಮಾಡ್ತಾರೆ. ನಾವು ಬೇರೆ ಧರ್ಮದವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿದ್ರೆ ಅಷ್ಟಕ್ಕೆ ಅದು ಹಿಂದೂ ಧರ್ಮದವ್ರಿಗೆ ಅನ್ಯಾಯ ಆಗ್ತಿದೆ ಅನ್ನೋ ರೀತಿ ಅವರು ಬಿಂಬಿಸುವಂಥ ಪ್ರಯತ್ನ ಮಾಡ್ತಾರೆ. ಸೊ ಬಟ್ ಹಿಂದುತ್ವದ ಏನು ಕಾರ್ಡ್ ಬಹಳಷ್ಟು ಪ್ಲೇ ಮಾಡಿ ಅದು ಇವಾಗ ಹಳೇದಾಗೋಗ್ಬಿಟ್ಟು ಸವಕಲಾಗೋಗ್ಬಿಟ್ಟಿದೆ. ಜನ ಈಗ ಹಿಂದುತ್ವಕ್ಕೆ ಕಾರ್ಡ್ನ ಉಪಯೋಗಿಸಿದ್ರೆ ಅಷ್ಟು ಸುಲಭವಾಗಿ ಮೂರ್ಖರಾಗೋದಿಲ್ಲ. ಸೊ ಜೆನ್ಯೂನ್ ಆಗಿ ನಾವು ಎಲ್ಲ ಧರ್ಮದ ಪರವಾಗಿ ಕೆಲಸ ಮಾಡಿದ್ರೆ ಯಾರು ಅದನ್ನು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಈಗ BK ಹರಿಪ್ರಸಾದ್ ಅವರು ಪಕ್ಷದ ನೇತೃತ್ವವನ್ನು ವಹಿಸಿದ್ದಾರೆ, KPCC ಅಧ್ಯಕ್ಷರಾಗಿದ್ದಾರೆ, ಸಾರಥ್ಯವನ್ನು ವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸಂಘಟನೆ ಎಷ್ಟು ಬಲಿಷ್ಠವಾಗಿರುತ್ತೆ ಅಂತ? BK ಹರಿಪ್ರಸಾದ್ ಅವರೊಬ್ಬರು ಸ್ಟಾಂಚ್ ಕಾಂಗ್ರೆಸ್ ಮ್ಯಾನ್, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಟ್ಟ ಕಾಂಗ್ರೆಸ್ ವ್ಯಕ್ತಿಯವರು. ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ನಿಷ್ಠವಾಗಿ ಬಂದಿರುವಂಥವ್ರು. ಮತ್ತು ಕಾಂಗ್ರೆಸ್ನ ಸಂಘಟನೆಯಲ್ಲಿ ಬಹಳ ವರ್ಷಗಳಿಂದ ತೊಡ್ಕೊಂಡು ಅದರೊಳಗೆ ಬಹಳ ಅನುಭವ ಪಡೆದಿರೋರು. ಸೊ ಹಾಗಾಗಿ ಸಂಘಟನೆ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿರುವಂಥವ್ರು. ಸೊ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಂಘಟನೆಯೂ ಬಲವಾಗುತ್ತೆ.